ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಗೋಲ್ಡ್ ಸ್ಕೀಮ್ದು. ತುಂಬಾ ಜನ ಮಹಿಳೆಯರಿಗೆ ಇಷ್ಟ ಆಗುವಂತಹ ಕಂಟೆಂಟ್. ಏನಿದು ಗೋಲ್ಡ್ ಸ್ಕೀಮ್ ಅನ್ನೋದನ್ನ ನಾನು ಡೀಟೈಲ್ ಆಗಿ ಈ ವಿಡಿಯೋಲಿ ಹೇಳ್ತೀನಿ. ಮೇನ್ ಆಗಿ ಇವಾಗ ರೀಸೆಂಟ್ ಆಗಿ ಏನ್ ಬರ್ತಾ ಇದೆ, ಅಕ್ಷಯ ತೃತೀಯ. ಸೊ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಕ್ಷಯ ತೃತೀಯ ಕ್ಯೂರಿಯಾಸಿಟಿ ಅಲ್ಲ, ಟೆನ್ಷನ್ ಅಂತಾನೆ ಹೇಳ್ಬೋದು. ಗೋಲ್ಡ್ ಪ್ರೈಸ್ ಈಗ ತುಂಬಾನೇ ಫ್ಲಕ್ಚುಯೇಷನ್ ಆಗ್ತಿದೆ. ಒಂದಿನ ಇದ್ದಂಗೆ ಇನ್ನೊಂದಿನ ಇರ್ತಿಲ್ಲ. ಒಂದಿನ 500 ರುಪೀಸ್ ಜಾಸ್ತಿ ಆಗಿರುತ್ತೆ, ಇನ್ನೊಂದಿನ 500 ರುಪೀಸ್ ಕಡಿಮೆನೂ ಆಗಿರುತ್ತೆ. ತುಂಬಾ ದೊಡ್ಡ ದೊಡ್ಡ ಬಜೆಟ್ ತಗೊಳ್ಳುವಾಗ ಗೋಲ್ಡ್ ಟೆನ್ಷನ್ ಇರುತ್ತೆ. ಅದು 500 ರುಪೀಸ್ ಡಿಫ್ರೆನ್ಸ್ ಆದ್ರೂ ಕೂಡ ನಮ್ಗೆ ದೊಡ್ಡ ಐಟಮ್ ತಗೊಂಡಾಗ 30-40,000 ಜಾಸ್ತಿನೇ ಆಗಿರುತ್ತೆ. ಸೊ ನಾವು ಇವಾಗ ಇರೋ ಪ್ರೈಸಿಗೆ ಇವತ್ತೇನಿದೆ ಪ್ರೆಸೆಂಟ್ ಪ್ರೈಸ್, ಅವತ್ತಿನ ಪ್ರೈಸ್ ಇಂದೇ ನಾವು ಅಕ್ಷಯ ತೃತೀಯಗೂ ದಿನನೂ ಕೂಡ ತಗೋಬಹುದು. ಸೊ ಅದು ಯಾವ ತರ ಏನು ಅನ್ನೋದನ್ನ ನಾನು ಈ ಬ್ಲಾಗ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಡೀಟೇಲ್ಸ್ ನ ತಿಳಿಸೋದಕ್ಕಿಂತ ಮುಂಚೆ ನಾನು ಒಂದು ಕ್ಲಿಯರ್ ಮಾಡ್ತೀನಿ. ಆಲ್ರೆಡಿ ನಾನು ಈ ತರ ಪರ್ಚೇಸ್ ಮಾಡಿರೋದ್ರಿಂದ ನಾನು ನಿಮ್ಗೆ ಕ್ಲಿಯರ್ ಆಗಿ ಇದೇ ಇರೋದು ಸ್ಕೀಮ್ ಅನ್ನೋದ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ 2-3 ತರ ನಾನು ಹೇಳ್ತೀನಿ. ನೀವು ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗಿರುತ್ತೆ ಅದನ್ನ ನೀವು ಯೂಸ್ ಮಾಡ್ಬೋದು ಆ ಸ್ಕೀಮ್ ನ. ನಂಗೆ ಆಕ್ಚುಲಿ ಇದು 1 ಇಯರ್ ಬ್ಯಾಕ್ ಗೊತ್ತಾಗಿದ್ದು. ಸೊ ನಂಗಂತೂ ತುಂಬಾನೇ ಖುಷಿ ಆಯ್ತು. ಈ ಸ್ಕೀಮ್ ವರ್ಕ್ ಆಯ್ತು, ನಮಗೆ ಯೂಸ್ ಆಯ್ತಲ್ವಾ. ಸೊ ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಅದ್ರ ಜೊತೆಗೆ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು. ತುಂಬಾ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀರಾ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು, ಅಥವಾ ಬೇರೆಯವರು ಇದನ್ನ ವ್ಲಾಗ್ ಅಲ್ಲಿ ಮಾಡಿ ಹೇಳಿರ್ಬೋದು. ಬಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಂಗ ಆಗತ್ತೆ, ಅನುಕೂಲ ಆಗತ್ತೆ ಅನ್ಕೋತೀನಿ. ಅದ್ರ ಜೊತೆಗೆ ನಾನ್ ತುಂಬಾನೇ ಸೇವಿಂಗ್ಸ್ ಮಾಡ್ಕೊಂಡೆ ಅಂತ ಹೇಳ್ದೆ ಅಲ್ಲ. ಸೊ ಯಾರಿಗೆಲ್ಲ ಈ ತರ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬಹುದು ಅಂತ ಇರೋರಿಗಂತೂ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡಿ. ಜೊತೆಗೆ ಇದು ಯಾವ್ದೇ ತರ ಸ್ಕೀಮ್ ಅದು ಡೀಟೇಲ್ಸ್ ಆಗಿರ್ಬೋದು, ನಂದು ಪರ್ಸನಲ್ ಒಪಿನಿಯನ್ ಆಗಿರತ್ತೆ, ಪ್ರಮೋಷನ್ ಆಗಿರಲ್ಲ. ಯಾಕೆಂದ್ರೆ ನಾನ್ ತಗೊಂಡಿರೋದನ್ನ ನಾನು ಇಲ್ಲಿ ವ್ಲಾಗ್ ಅಲ್ಲಿ ಹಾಕಿರೋದು. ಸೊ ಹಾಗಾಗಿ ಹೇಗಿತ್ತು ಏನೋ, ನಾವು ಹೋಗಿ ಯಾವ ತರ ತಗೊಂಡ್ವಿ ಅನ್ನೋದನ್ನು ಕೂಡ ನಾನು ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಾನಿವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇರೋ ಶಾಪ್ ಹೆಸರು ಬಂದು ರೀಗಲ್ ಜುವೆಲ್ಸ್. ಸೊ ಇದು ಬಂದು ಕಮ್ಮನಹಳ್ಳಿ, ಮಾರತಹಳ್ಳಿ ಮತ್ತು ಮಲ್ಲೇಶ್ವರಮಲ್ಲಿದೆ. ಆದಷ್ಟು ಬೇಗ ಅವ್ರದ್ದು ಓಪನ್ ಆಗ್ತಾ ಇದೆ. ಜಯನಗರ್ ಮತ್ತು HSR ಲೇಔಟ್, ರಾಜಾಜಿನಗರಲ್ಲೂ ಕೂಡ ಅವ್ರದ್ದು ಬ್ರಾಂಚಸ್ಗಳು ಹೊಸದಾಗಿ ಓಪನ್ ಆಗ್ತಿದೆ. ಬಟ್ ಇನ್ನೂ ಓಪನ್ ಆಗಿಲ್ಲ, ಆದಷ್ಟು ಬೇಗ ಓಪನ್ ಆಗುತ್ತೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಇರೋದು ಮಾರತಹಳ್ಳಿ ಮತ್ತು ಕಮ್ಮನಹಳ್ಳಿ ಹಾಗೂ ಮಲ್ಲೇಶ್ವರಂ. ಸೊ ನಾನಿವತ್ತು ಬಂದಿರೋದು ಮಾರತಹಳ್ಳಿ ಬ್ರಾಂಚಿಗೆ. ಸೊ ನಮ್ಮದು ನಾನು ಆಗಲೇ ಹೇಳ್ದಂಗೆ ಒಂದು ಸ್ಕೀಮ್ ಇತ್ತು. ಸೊ ಆ ಸ್ಕೀಮ್ಗೆ ಆಗುವಂತಹ ಜುವೆಲ್ಸ್ನ ತಗೊಳ್ಳೋದಕ್ಕೆ ಅಂತ ಬಂದ್ವಿ. ಅದೇನು ಸ್ಕೀಮು ಏನು ಅನ್ನೋದು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನಾವು ಏನೆಲ್ಲ ನೋಡ್ಬೋದು, ಏನೆಲ್ಲ ಚೆನ್ನಾಗಿದೆ, ಯಾವ ಟೈಪ್ ಆಫ್ ಜುವೆಲ್ಸ್ ಎಲ್ಲ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. 22 ಕ್ಯಾರೆಟ್ ಗೋಲ್ಡ್, ಡೈಮಂಡ್, ಪ್ಲಾಟಿನಮ್ ಆ್ಯಂಡ್ ಸಿಲ್ವರ್ ಇದೆ. ಜೊತೆಗೆ ನಾವಿಲ್ಲಿ ಗೋಲ್ಡಲ್ಲಿ ತುಂಬಾ ಡೈಲಿ ವೇರ್ ಪೀಸಸ್ಗಳು ನೋಡ್ಬೋದು. ಮತ್ತು ನೆಕ್ಲೇಸ್ ಆ್ಯಂಡ್ ವೆಡ್ಡಿಂಗ್ ಜುವೆಲ್ಸ್ ಕೂಡ ನಾವಿಲ್ಲಿ ನೋಡ್ಬೋದು. ಅದು ಏನು ಲೋ ಮೇಕಿಂಗ್ ಚಾರ್ಜಸಲ್ಲಿ. ಅದ್ರ ಜೊತೆಗೆ ಒಂದಷ್ಟು ಬ್ರೈಡಲ್ ಆ್ಯಂಡ್ ಟ್ರೆಡಿಷನಲ್ ಕಲೆಕ್ಷನ್ಸ್ ಇದೆ. ಎಕ್ಸ್ಪೆಷಲಿ ನಗಾಸ್ ಡಿಸೈನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಇನ್ನೊಂದೇನು ಹೇಳ್ತಾರೆ, ಟೆಂಪಲ್ ಹಾರ್ಟ್ ಡಿಸೈನ್ ಇರುವಂತಹದ್ದು. ಮತ್ತು ಅದ್ರ ಜೊತೆಗೆ ಹೆವಿ ಪೋಲ್ಕಾ ಟ್ರೆಡಿಷನಲ್ ಜುವೆಲ್ಸ್ ಇದೆ. ಜೊತೆಗೆ ಕುಂದನ್, ರೂಬಿ, ಎಮ್ರಾಯ್ಡ್ ಪೀಸಸ್ ಕೂಡ ನಾವು ಇಲ್ಲಿ ನೋಡ್ಬೋದು. ಜೊತೆಗೆ ಸರ್ಟಿಫೈಡ್ ಡೈಮಂಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಡೈಮಂಡ್ ಕಲೆಕ್ಷನ್ ಅಂತೂ ಸೂಪರ್ ಆಗಿದೆ. ನಾನು ತುಂಬ ಟೈಮ್ ಡೈಮಂಡ್ ಕಲೆಕ್ಷನಲ್ಲೇ ಸ್ಪೆಂಡ್ ಮಾಡಿದೆ. ಅದ್ರ ಜೊತೆಗೆ ಇವ್ರ ಹತ್ರ ಲೈಟ್ ವೇಟ್ ಕಲೆಕ್ಷನ್ ಕೂಡ ಇದೆ. ಅದೆಲ್ಲ ಡೈಲಿ ವೇರ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಲೈಕ್ ಲೈಟ್ ಗೋಲ್ಡ್ ಇಯರಿಂಗ್ಸು ಮತ್ತು ಚೈನು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಪ್ಲಾಟಿನಮ್ ವಿಷಯಕ್ಕೆ ಬಂದರೆ ತುಂಬಾ ಸ್ಟೈಲಿಶ್ ಆಗಿರುವಂತಹ ರಿಂಗ್ಸ್ಗಳಿದೆ. ಅದ್ರ ಜೊತೆಗೆ ಮೆನ್ ಆ್ಯಂಡ್ ವುಮೆನ್ಸ್ ಬೋತಿಗೂ
ಸೂಟ್ ಆಗುವಂತಹ ಜ್ಯುವೆಲ್ರೀಸ್ಗಳಿದೆ. ಪ್ಲ್ಯಾಟಿನಮ್ ಅಷ್ಟೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲಿ ಅಷ್ಟು ಪ್ಲ್ಯಾಟಿನಮ್ ಕಲೆಕ್ಷನ್ ನಾನು ಬೇರೆಲ್ಲೂ ನೋಡಿರಲಿಲ್ಲ. ತುಂಬಾ ವೆರೈಟಿ ಇತ್ತು. ನಾನು ಹೋಗಿರೋದು ಆಗಲೇ ಹೇಳಿದೆ ಅಲ್ಲ ಮಾರತಳ್ಳಿ ಅಂತ. ಸೊ ಮಾರತಳ್ಳಿಯಲ್ಲಿ ನಾನು ಏನು ನೋಡಿದೆ ಅದನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವ್ರದ್ದು ಸಿಲ್ವರ್ ಐಟಮ್ಸ್ ಕೂಡ ಇದೆ, ಲೈಕ್ ಗಿಫ್ಟಿಂಗ್ ಮಾಡುವಂತಹ ಐಟಮ್ಸು. ಅದರ ಜೊತೆಗೆ ಕೆಲವೊಂದು ಜ್ಯುವೆಲ್ರೀಸ್ ಕೂಡ ಇದೆ. ಬಟ್ ಸಿಲ್ವರ್ ಕಂಪೇರ್ ಟು ಗೋಲ್ಡ್ ನನಗೆ ಕಮ್ಮಿ ಕಲೆಕ್ಷನ್ ಅನ್ನಿಸ್ತು. ಗೊತ್ತಿಲ್ಲ, ನಾನು ನೋಡಿದ್ದು ಕಮ್ಮಿ ಇರಬಹುದು. ಇನ್ನು ಈ ರೀಗಲ್ ಜ್ಯುವೆಲ್ಸ್ದು ಹೈಲೈಟ್ ಏನು ಅಂದರೆ ಇವರು ನಮಗೆ ಕಸ್ಟಮೈಸ್ ಡಿಸೈನ್ ಇರುವಂತಹ ಜ್ಯುವೆಲ್ರೀಸ್ ಕೂಡ ಮಾಡಿಸ್ಕೊಡ್ತಾರೆ. ಅದ್ರ ಜೊತೆಗೆ ಹೋಲ್ಸೇಲ್ ಪ್ರೈಸಲ್ಲಿ ಬೆಂಗಳೂರು ಮಾರ್ಕೆಟಲ್ಲಿ ನಮಗೆ ಕೊಡ್ತಿದ್ದಾರೆ. ಏನಪ್ಪ ಹೋಲ್ಸೇಲ್ ಪ್ರೈಸ್ ಅಂದರೆ ಯಾವ ಥರ ಏನು ಅನ್ನೋದನ್ನ ನಾನು ಹೀಗೆ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ಲರ ಜೊತೆ. ಅದ್ರ ಜೊತೆಗೆ ಇಲ್ಲಿ ಸ್ಕೀಮ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇ ಸ್ಕೀಮ್ ಏನಂದರೆ ನನಗೆ ತುಂಬ ಇಷ್ಟವಾದಿದ್ದು ಮತ್ತು ನಾವು ತೊಗೊಂಡಿದ್ದಂತಹ ಸ್ಕೀಮ್ ಇದು. ಸೊ ಸ್ವರ್ಣ ರಕ್ಷಾಯ ಸ್ಕೀಮ್ ಅಂತ ಹೇಳಿ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಏನು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಸೊ ಏನಿವಾಗ ಮಾರ್ಕೆಟಲ್ಲಿ ನಮಗೆ ಬೆಸ್ಟ್ ಪ್ರೈಸ್ ಅನಿಸುತ್ತೆ, ಸೊ ಆ ಪ್ರೈಸ್ ಟೈಮಲ್ಲಿ ನಮಗೆ ಇಮಿಡಿಯೇಟ್ ಜ್ಯುವೆಲ್ಸ್ ತೊಗೊಳಕ್ಕಾಗಲ್ಲ ಅಂದರೆ ಇಲ್ಲಿ ನಮಗೆ ಅಟ್ ಪ್ರೆಸೆಂಟ್ ಇರುವಂತಹ ಗೋಲ್ಡ್ ಪ್ರೈಸ್ನ ನಾವು ಲಾಕ್ ಮಾಡಿಸ್ಬೋದು. ಅದು ಯಾವ ಥರ ಅಂದರೆ ನಾವು 8 ಗ್ರಾಮ್ಸ್ಗೆ 2000 ಪೇ ಮಾಡಿದರೆ ಅವರು 8 ಗ್ರಾಮ್ಸ್ನ ಇವತ್ತು ಏನು ಪ್ರೈಸ್ ಇದೆ ಆ ಪ್ರೈಸಿಗೆ ಲಾಕ್ ಮಾಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ನಮಗೆ 4 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. 4 ಮಂತ್ಸಲ್ಲಿ ನೀವು ಬಂದು ಏನು ನೀವು ಲಾಕ್ ಮಾಡಿರ್ತೀರೋ ಆ ದುಡ್ಡಿಗೆ ಅವ್ರು ಕೊಡ್ತಾರೆ. ನಿಮಗೆ 10,000 ಜಾಸ್ತಿನಾದರೂ ಆಗಿರ್ಬೋದು, 10 ಅಲ್ಲ 1,000 ಜಾಸ್ತಿನಾದರೂ ಆಗಿರ್ಬೋದು, 2,000 ಜಾಸ್ತಿನಾದರೂ ಆಗಿರ್ಬೋದು ಇನ್ನು 4 ಮಂತ್ಸ್ ಬಿಟ್ಟು ಬಂದಾಗ. ಬಟ್ ನಾವು ಏನಿವಾಗ ಎಕ್ಸಾಂಪಲ್ 14,000 ಇವತ್ತು ಪ್ರೈಸ್ ಇದೆ ಅಂದರೆ 14,000ಗೆ ನಾನು ಬ್ಲಾಕ್ ಮಾಡಿದೆ ಅಂದರೆ ನಾನು 4 ಮಂತ್ಸ್ ಆದಮೇಲೂ ಅಥವಾ ಅಕ್ಷಯ ತೃತೀಯ ದಿನ ಅದು 15,000 ಆಗಿದ್ರು ನನಗೆ 14,000ಗೆ ಅವರು ಹಾಕ್ಕೊಡ್ತಾರೆ. ಅದೇ ಇಲ್ಲಿಯ ಸ್ವರ್ಣ ರಕ್ಷೆಯ ಸ್ಕೀಮ್ ಮೊದಲನೇದು. ಇದಕ್ಕೆ ನಾನು ಆಗಲೇ ಮೆನ್ಷನ್ ಮಾಡಿದೆ. ಸೊ 8 ಗ್ರಾಮ್ಗೆ 2000 ಪೇ ಮಾಡಬೇಕು. ಸೊ ನಾವು ಅದೇ ಥರ ಒಂದು 40 ಗ್ರಾಮ್ಸ್ನ ಬ್ಲಾಕ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಅದು ತುಂಬಾ ಮನಿ ಸೇವಿಂಗ್ ಆಯಿತು ಅಂತಲೇ ಹೇಳ್ಬೋದು. ನಾವು ಬ್ಲಾಕ್ ಮಾಡಿದ್ದು ಆಲ್ಮೋಸ್ಟ್ 9,000 10,000 ಅರೌಂಡ್ ಆ ರೇಂಜಲ್ಲಿ. ಬಟ್ ನಮಗೆ ನಾವು ಜ್ಯುವೆಲ್ರಿ ತೊಗೊಳಕ್ಕೆ ಹೋದಾಗ 12.5 ನಿಯರ್ 13,000 ಆಗಿತ್ತು ಅಂತ ಹೇಳ್ಬೋದು. ಬಟ್ ನನಗೆ 4 ಮಂತ್ಸಲ್ಲೇ ನೋಡಿ 4 ಮಂತ್ಸು ಆಗಿರಲಿಲ್ಲ, ಇನ್ನೂ ಕಮ್ಮಿ ಟೈಮಲ್ಲೇ ನಾವು ಹೋಗಿದ್ದಿದ್ದು. ಸೊ 13,000 ಆಗಿತ್ತು. ಸೊ ನಾವೇನು 10,000 ಅಥವಾ 9,000 ಚಿಲ್ಲರೆಗೆ ಬ್ಲಾಕ್ ಮಾಡಿದ್ವು ಅದೇ ದುಡ್ಡಿಗೆ ನಮಗೆ ಜ್ಯುವೆಲ್ರಿ ಅವರು ಕೊಟ್ಟರು. ಇದು ಒಂದು ಸ್ಕೀಮ್ ನಂಬರ್ 1. ಸೊ ಎಲ್ಲರಿಗೂ ಮೇ ಬಿ ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ ಈ ಸ್ಕೀಮು. ಯಾಕೆ ಅಂದರೆ ತುಂಬ ಜನಕ್ಕೆ ಇರುತ್ತೆ ಇನ್ನೊಂದು 2 ಮಂತ್ಸ್ ಆದಮೇಲೆ ದುಡ್ಡು ಬರುತ್ತೆ ಆಮೇಲೆ ತೊಗೊಳ್ಳೋಣ ಅಂತ. ಅಂಥವರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಸೆಕೆಂಡ್ ಒನ್ ಬಂದು ಇವ್ರ ಹತ್ರ ಆಗಾಗ ಫೆಸ್ಟಿವಲ್ ಡಿಸ್ಕೌಂಟ್ ಅದು ಇದು ಅಂತೆಲ್ಲ ನಡೀತಾ ಇರುತ್ತೆ. ನೀವು ಸ್ಕೀಮಲ್ಲಿ ಇದ್ದರೂ ಕೂಡ ಅವರು ನಿಮಗೆ 50% ಈ ಥರ ಎಲ್ಲನೂ ಡಿಸ್ಕೌಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಮೇಕಿಂಗ್ ಚಾರ್ಜಸ್ 30% ಇದೆ ಅಂದರೆ ಅವ್ರು ನಮಗೆ 50% ಅಂದರೆ ಆಲ್ಮೋಸ್ಟ್ 15% ಕೊಡ್ತಾರೆ. ಅದೇ ಥರ ಸೊ ನನಗೆ ಗೊತ್ತಿರುವಂತಹ ಫ್ರೆಂಡ್ ಬಂದು ಸೊ ಅವರು ಹೋದಾಗ ಅವರಿಗೆ 50% ಮೇಕಿಂಗ್ ಚಾರ್ಜಸ್ ಆಫರ್ ಇದ್ದು ಅವರು ಏನು ನೋಡಿದ್ರು ಗೋಲ್ಡ್ ಜ್ಯುವೆಲ್ರಿ ಅದಕ್ಕೆ 24% ಮೇಕಿಂಗ್ ಚಾರ್ಜಸ್ ಹಾಕಿದ್ನ 50% ಡಿಸ್ಕೌಂಟಲ್ಲಿ ಅವರು 12%ಗೆ ಮಾಡಿಕೊಟ್ರು. ಎಷ್ಟು ದುಡ್ಡು ಸೇವ್ ಆಗುತ್ತೆ ಗೊತ್ತಾ ಈ ಥರ ಎಲ್ಲ ಅವ್ರು ಆಫರ್ ಕೊಡೋದ್ರಿಂದ. ನೀವು ಈ ಥರ ಎಲ್ಲ ಡಿಸ್ಕೌಂಟ್ ಆಫರ್ ಇರುವಾಗಲೂ ಕೂಡ ನೋಡಿ ತೊಗೋಬೋದು. ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಏನು ಅಂದರೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ಅವ್ರ ಪೇಜಸ್ನ ಫಾಲೋ ಮಾಡಿ ನಿಮ್ಗೆ ಅಲ್ಲಲ್ಲೇ ಅಪ್ಡೇಟ್ಸ್ ಬರ್ತಿರುತ್ತೆ. ಅದು ಆಲ್ಮೋಸ್ಟ್ 1 or 2 ಮಂತ್ಸ್ ಅಂತೂ ಇದ್ದೇ ಇರುತ್ತೆ ಈ ಥರದ್ದು ಡಿಸ್ಕೌಂಟ್ ಏನಿರುತ್ತೆ ಆಫರ್ಸ್ ಎಲ್ಲ ಇದ್ದೇ ಇರುತ್ತೆ. ಈಗ ರೀಸೆಂಟಾಗಿ ನ್ಯೂ ಇಯರಿಗೆ ಬಿಟ್ಟಿದ್ರು ಆ ಥರ ತುಂಬ ಜನ ತೊಗೊಂಡ್ರು. ಅದ್ರ ಜೊತೆಗೆ ಡೈಮಂಡ್ ಮೇಲೆ ಗೋಲ್ಡ್ ಕಾಯಿನ್ ಆ ಥರ ಕೂಡ ಆಫರ್ಸ್ ಇದೆ ಅವ್ರದ್ದು ಇತ್ತು. ಈಗಿಲ್ಲ ಅಟ್ ಪ್ರೆಸೆಂಟ್. ಅದು ಈ ಥರ ಹಾಕ್ತಾ ಇರ್ತಾರೆ ಆಫರ್ಸು. ನೀವು ನೋಡ್ತಾ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು.
ಮತ್ತೊಂದು ಸ್ಕೀಮ್ ಏನಂತ ಹೇಳಿದರೆ, ಇವಾಗ ನೀವು ಮಂತ್ಲಿ ಕೂಡ ಪೇ ಮಾಡ್ಬೋದು. ಅದು ಯಾವ ಥರ ಅಂದರೆ, ಈಗ 20,000 ಪೇ ಮಾಡಿದರೆ ನಿಮಗೆ 20,000ಗೆ ಏನು ಪೇ ಮಾಡಿದ ದಿನ ಏನು ಗೋಲ್ಡ್ ಪ್ರೈಸ್ ಇರುತ್ತೆ ಅಷ್ಟು ದುಡ್ಡಿಗೆ ಎಷ್ಟು ತೆಗ್ದಿರ್ಬೋದು. ಈಗ 20,000 ಅಂದರೆ 1.5 ಗ್ರಾಮ್. ಸೊ 1.5 ಗ್ರಾಮ್ ಆದರೆ ಅದು ಅವರು ನಿಮ್ಮದು 1.5 ಗ್ರಾಮ್ ತೆಗ್ದಿರ್ತಾರೆ. ಅದೇ ಥರ ನೆಕ್ಸ್ಟ್ ಮಂತ್ ನೀವು 5,000 ನಿಮ್ಮ ಕೈಲಿ 20 ಪೇ ಮಾಡೋಕ್ಕಾಗಿಲ್ಲ ಅಂದರೆ 5,000 ಕೂಡ ಪೇ ಮಾಡ್ಬೋದು. ಸೊ 5,000ಕ್ಕೆ ಎಷ್ಟು ಒಂದು 500 ಮಿಲಿ ಬರ್ಬೋದಾ, ಆ ಥರ ಲೈಕ್ ಎಷ್ಟು ಬರುತ್ತೆ ಅಷ್ಟನ್ನು ಅವರು ನಾವೆಷ್ಟು ಪೇ ಮಾಡ್ತೀವೋ ಅಷ್ಟು ಗೋಲ್ಡನ್ನ ಆ್ಯಡ್ ಆನ್ ಮಾಡ್ತಾ ಹೋಗ್ತಾರೆ ನಮ್ಮ ಅಕೌಂಟಿಗೆ. ಆ ಥರ ಆ್ಯಡ್ ಆನ್ ಮಾಡ್ತಾರೆ. ಅದೊಂದು ಸ್ಕೀಮು. ಅದ್ರ ಜೊತೆಗೆ ಮತ್ತೊಂದು ಸ್ಕೀಮ್ ಏನಂದರೆ, ಮಂತ್ಲಿ ಆ್ಯಸ್ ಯೂಶುವಲ್ ಎಲ್ಲ ಜ್ಯುವೆಲ್ ಶಾಪಲ್ಲೂ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ಮಿನಿಮಮ್ 5,000ಇಂದ ಕಟ್ತಾ ಹೋಗಬೇಕು. ಮಂತ್ಲಿ 5,000 ಪೇ ಮಾಡಿದರೆ ನಿಮಗೆ 11th ಮಂತಿಗೆ ಅವರು 1 ಮಂತದ್ದು ಇದನ್ನು ಎಕ್ಸ್ಟ್ರಾ ಮನಿ ಆ್ಯಡ್ ಮಾಡಿ ನಮಗೆ ಕೊಡ್ತಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಜ್ಯುವೆಲ್ರಿ ಶಾಪಲ್ಲೂ ಈ ಸ್ಕೀಮ್ ಇರುತ್ತೆ. ಬಟ್ ನನಗೆ ಇಷ್ಟರಲ್ಲಿ ದಿ ಬೆಸ್ಟ್ ಅನಿಸಿದ್ದು ಸ್ವರ್ಣರಕ್ಷ. ಅದ್ರ ಜೊತೆಗೆ ಇವಾಗ ನಾವು ಗೋಲ್ಡ್ ನಮಗೆ ಮಂತ್ಲಿ ಎಷ್ಟಾಗುತ್ತೆ ಅಷ್ಟು ಪೇ ಮಾಡಿದಾಗ ಅವ್ರು ಮಾತ್ರ ನಮಗೆ ಅಂತ ಗೋಲ್ಡ್ ಎತ್ತಿರ್ತಾರಲ್ಲ, ದಟ್ ಈಸ್ ಆಲ್ಸೋ ವರ್ತ್ ಅಂತ ನನಗೆ ಅನಿಸುತ್ತೆ. ಅದ್ರ ಜೊತೆಗೆ ನಮ್ಗೆ ಯಾವುದಾದ್ರೂ ತುಂಬ ಇಷ್ಟ ಆಗೋದ್ರೆ ಡಿಸೈನು, ನಾವು 80% ಪೇ ಮಾಡಿ ಆ ಜ್ಯುವೆಲ್ರಿನ ಎತ್ತಿಡ್ಸ್ಕೋಬೋದು. ಆ ಥರ ಕೂಡ ಆಪ್ಷನ್ ಇದೆ ಇವ್ರ ಹತ್ರ. ಸಾರಿ, ನಾನು ಇದರಲ್ಲಿ ಇನ್ನೊಂದು ಹೇಳೋದು ಮತ್ತೆ, ಏನು 11 ಮಂತ್ಸ್ ನಾವು ಪ್ಲ್ಯಾನ್ ಕಟ್ತೀವೋ ಅದಕ್ಕೆ 0 ಮೇಕಿಂಗ್ ಚಾರ್ಜಸ್ ಕೂಡ ಇರುತ್ತೆ. ಅದು ನನಗೆ ಯೂಸ್ಫುಲ್ ಅಂತಲೇ ಅನ್ನಿಸ್ತು. ಸೊ ಮೇಕಿಂಗ್ ಚಾರ್ಜಸಲ್ಲೇ ನಾವು ಸುಮಾರು ದುಡ್ಡನ್ನು ಕಳ್ಕೊತೀವಿ. ಏನು ಗೋಲ್ಡ್ ಅವತ್ತಿನ ದಿನ ಪ್ರೈಸ್ ಇರುತ್ತೆ ಆ ದುಡ್ಡಿಗೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಸೊ 0 ಮೇಕಿಂಗ್ ಆ್ಯಂಡ್ 0 ವೇಸ್ಟೇಜ್ ಇರುತ್ತೆ ಆ ಸ್ಕೀಮಲ್ಲಿ. ಫೈನಲಿ ನಾವಿಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದು. ಶಾಪಿಂಗ್ ಮಾಡಿ ಸೊ ಬಿಲ್ಲಿಂಗ್ ಎಲ್ಲ ಆಗಿ ಕಲೆಕ್ಟ್ ಮಾಡ್ಕೊತಿದ್ದೀವಿ. ನನ್ನ ತಂಗಿ ಡೈಮಂಡ್ ತೊಗೊಂಡ್ಳು. ಸೊ ಫೈನಲಿ ನಾವು ಏನು ಸ್ಕೀಮ್ ಹಾಕಿದ್ವಿ ಅದಕ್ಕೆ ಒಳ್ಳೆ ಪ್ರಾಫಿಟ್ ತೊಗೊಂಡು ಚೆನ್ನಾಗಿ ಶಾಪಿಂಗ್ ಆಯಿತು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನಾನು ಆಗ್ಲೇ ಹೇಳ್ದೆ, ಸೊ ನಾವು ಶಾಪ್ ಮಾಡಿದ್ವಿ, ಅದನ್ನ ಜುವೆಲ್ಸ್ ನಂಗೆ ತೋರ್ಸೋದಕ್ಕೆ ಅಷ್ಟು ಇಷ್ಟ ಇಲ್ಲ. ಇವನ್ ನನ್ನ ತಂಗಿಗೂ ಇಷ್ಟ ಇಲ್ಲ. ಸೊ ಹಾಗಾಗಿ ಅದನ್ನೇನ್ ತೋರಿಸ್ತಿಲ್ಲ, ಬಟ್ ತಗೊಂಡ್ವಿ. ನಾನ್ ಅನ್ಕೊಂಡೆ ಒಂದು ಇನ್ಫಾರ್ಮೇಶನ್, ಯಾರಿಗ್ ಗೊತ್ತಿರಲ್ಲ ಅವ್ರಿಗೊಂದು ಇನ್ಫಾರ್ಮೇಶನ್ ಆಗಿರತ್ತೆ. ಸೊ ಅವರು ಕೂಡ ಯೂಸ್ ಮಾಡ್ಬೋದು ಈ ಸ್ಕೀಮ್ ನ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು ಅಷ್ಟೇ. ತುಂಬಾ ಜನ ಅನ್ಕೋತಾರೆ ಪ್ರಮೋಷನ್ ಇರ್ಬೇಕು ಅಂತ. ಇಲ್ಲ, ನಾವು ಹೋಗಿ ತಗೊಂಡಿರೋದಕ್ಕೆ ನಾನು ಈ ವಿಡಿಯೋನ ಮಾಡಿರೋದು. ಅದೊಂದು. ಅದ್ರ ಜೊತೆಗೆ ಜುವೆಲ್ಸ್ ತಗೊಂಡ್ರಿ ತೋರ್ಸ್ಲಿಲ್ಲ ಅಂತ ಕೆಲವ್ರು ಕಮೆಂಟ್ ಮಾಡ್ಬೋದು. ಬಟ್ ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ, ಎಲ್ಲರಿಗೂ ಇಷ್ಟ ಆಗಲ್ಲ ನಾವು ತೋರ್ಸೋದು. ಯಾಕೆ ಅಂದ್ರೆ ಕೆಲವ್ರು ಅನ್ಕೋತಾರೆ, ಓ ನೀವು ತಗೊಂಬಂದು ಲೈಕ್ ಹಿಂಗ್ ತೋರಿಸ್ತೀರಾ, ತೋರಿಕೆಗೋಸ್ಕರ ಮಾಡ್ತಿದ್ದೀರಾ ಅಂತಾರೆ. ಸೊ ಅದೊಂದು. ಅದ್ರ ಜೊತೆಗೆ ಪರ್ಸನಲ್ ಆಗಿ ನನಗೆ ತೋರ್ಸೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋಲಿ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು, ಆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.